ಹೆಂಡತಿಗೆ ಟಾರ್ಚರ್ ಅನ್ನು ಕೊಟ್ಟು ಪ್ರೇಯಸಿಯ ಜೊತೆಯಲ್ಲಿ ಚಕ್ಕಂದ ಆಡ್ತಾ ಇದ್ದಂತೆ ವ್ಯಕ್ತಿ ಕಲಬುರಗಿಯ ಹೋರಾಟಗಾರ ಮಡಿವಾಳಪ್ಪನ ರಂಗಿನ ಆಟ ಈಗ ಬಯಲಾಗಿದೆ. ಹೋರಾಟಗಾರನ ವಿರುದ್ಧ ಕಿರುಕುಳ ಹಾಗೂ ಹಲ್ಲೆಯ ಆರೋಪ ಕೇಳಿಬಂದಿದೆ. ಪರ್ಸನಲ್ ಫೋಟೋವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇದ್ದ ಅಂತ ಹೇಳಿ ಆ ಯುವತಿ ಆರೋಪವನ್ನು ಮಾಡಿದ್ದಾಳೆ. ರಾಷ್ಟ್ರ ರಕ್ಷಣಾ ಪಡೆ ಜಿಲ್ಲಾಧ್ಯಕ್ಷನ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಯುವತಿ ಖಾಸಗಿ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಕಲಬುರಗಿಯ ಬ್ರಹ್ಮಾಪುರ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿದೆ. ಮಡಿವಾಳಪ್ಪ ಸಾಮಾಜಿಕ ಹೋರಾಟಗಾರ, ನಾನು ಸಾಮಾಜಿಕ ಹೋರಾಟಗಾರ ಅಂತೇಳಿ ಬಿಂಬಿಸ್ಕೊಂಡಿದ್ದ. ರಾಷ್ಟ್ರ ರಕ್ಷಣಾ ಪಡೆ ಅಂತೇಳಿ ತಂದೆ ಒಂದು ಪಡೆಯನ್ನು ಕೂಡ ಕಟ್ಕೊಂಡಿದ್ದ. ಆದರೆ ಆಸಾಮಿ ಮಾಡ್ತಾ ಇದ್ದಿದ್ದು ಇಂತಹ ಕೆಲಸ. ತನ್ನ ಹೆಂಡತಿಗೆ, ಮದುವೆಯಾಗಿರುವಂತಹ ಹೆಂಡತಿಗೆ ಟಾರ್ಚರನ್ನು ಕೊಡ್ತಾನೆ. ಆದರೆ ಮತ್ತೊಬ್ಬಳ ಜೊತೆ ಚಕ್ಕಂದವನ್ನು ಆಡ್ತಾ ಇದ್ದ. ಅದು ಹೇಗೆ? ಯಾರನ್ನು ತನ್ನ ಪ್ರೇಯಸಿ ಅಂತೇಳಿ ಕರಿತಾ ಇದ್ನೋ ಆಕೆಗೆ ಮದುವೆ ಆಗಿರುವ ವಿಚಾರವನ್ನು ತಿಳಿಸಿಯೇ ಇಲ್ಲ. ಮದುವೆ ವಿಚಾರವನ್ನು ಮುಚ್ಚಿಟ್ಟು ಆಕೆಯ ಜೊತೆ ಚಕ್ಕಂದ ಆಡ್ತಾ ಇದ್ದ. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ, ಮತ್ತೆ ಆಕೆಗೆ ಬ್ಲ್ಯಾಕ್ ಮೇಲ್ ಕೂಡ. ಇವ ನನಗೆ ಯಾವಾಗ ಲವ್ ಮ್ಯಾರೇಜ್ ಆಗ್ಯಾನ ಅವಾಗಿನಿಂದ ಟಾರ್ಚರ್ ರೀ, ಬೇರೆ ಹುಡುಗಿರ ಹಿಂದೆ ರೀ, ಅಫೇರೇ ರೀ. ಹಾಂ, ಅವಾಗಿನಿಂದ ಟಾರ್ಚರೇ ಆಗ್ಲತ್ತದ ರೀ. ಇವಾಗ ಏನಂದ್ರೆ ಬೇರೆ ಹುಡುಗಿ ಜೊತೆಗೆ ಅಫೇರ್ದಾಗಿದ್ದ ರೀ. ಆಮೇಲೆ ಆ ಹುಡುಗಿಗೆ ಏನು ಹೇಳೋಣ, ನಾ ಮ್ಯಾರೇಜ್ ಆಗಿಲ್ಲ, ನಿನಗೆ ಮ್ಯಾರೇಜ್ ಆಗ್ತೀನಿ ಅಂತ ಹೇಳಿ ನಂಬ್ಸೇನು ರೀ. ಅವ್ರ ಮನೆಯವ್ರಿಗೆ ಹಾಗೆ ಹೇಳಿ ನಂಬ್ಸೇನು ರೀ. ಅವರೆಲ್ಲ ಮ್ಯಾರೇಜ್ ಆಗಿದ್ದು ಗೊತ್ತಿರಲಿಲ್ಲ ರೀ ಅವರಿಗೆಲ್ಲ. ಆಯಿತು, ನೀ ನನ್ನ ಮಗಳಿಗೆ ಮಾಡ್ಕೊ, ನೀ ಮ್ಯಾರೇಜ್ ಆಗು ಅಂತ ಅವರು ಒಪ್ಕೊಂಡಾರ್ರಿ. ಆಮೇಲೆ ಅದು ಎಲ್ಲ ವಿಷಯ ನನಗೆ ಗೊತ್ತಾದ್ಮೇಲೆ ನಾ ಆ ಹುಡುಗಿ ಮನೆಯವ್ರಿಗೆ ಮಾತಾಡೀನಿ ರೀ. ನಮ್ಮ ಮ್ಯಾರೇಜ್ ಆಗ್ಯದ, ನಮ್ಮ ಲೈಫ್ನಾಗ ಬರಬೇಡ, ನಮ್ಮ ಮಗ ಅಂತ ಹೇಳೀನಿ ರೀ. ಆ ಹುಡುಗಿಗೆ ಅದೆಲ್ಲ ಗೊತ್ತಾದ್ಮೇಲೆ ಆ ಹುಡುಗಿ ಎಫ್.ಐ.ಆರ್ ಮಾಡ್ಯಾಳ್ರಿ ಇವ್ನ ಮೇಲೆ ಬಂದು. ನನ್ನ ಲೈಫ್ ಯಾಕೆ ಹಾಳು ಮಾಡ್ದು, ನನಗೆ ಯಾಕೆ ಮೋಸ ಮಾಡ್ದು, ಮ್ಯಾರೇಜ್ ಆಗಿಲ್ಲ ಅಂತ ಯಾಕೆ ಹೇಳ್ದು, ಜಾಬ್ ಮಾಡಿಸ್ತೀನಿ ಅಂತ ಯಾಕೆ ಹೇಳ್ದು, ನನಗೆ ಮೋಸ ಯಾಕೆ ಮಾಡ್ದು, ಮ್ಯಾರೇಜ್ ಆದರೂ ಆಗಿಲ್ಲ ಅಂತ ಯಾಕೆ ಹೇಳ್ದು ಅಂತ ಹೇಳಿ ಅವಳು ಎಫ್.ಐ.ಆರ್ ಮಾಡ್ಯಾಳ್ರಿ ಬ್ರಹ್ಮಪುರ ಪೊಲೀಸ್ ಸ್ಟೇಷನಲ್ಲಿ. ನನಗೆ ಟಾರ್ಚರ್, ನನ್ನ ಜೊತೆ ಚೆನ್ನಾಗಿಲ್ಲ ರೀ. ಅವನು 7 ವರ್ಷ ಆಯಿತು ಮ್ಯಾರೇಜ್ ಆದಾಗಿನಿಂದ ಇದೇ ಇದೆ ರೀ. ಪೊಲೀಸ್ ಸ್ಟೇಷನ್ ತಿರುಗಿ ಸಾಕಾಗಿದ್ರಿ, ಎಲ್ಲಿ ನ್ಯಾಯ ಅಂತೂ ಸಿಕ್ಕಿಲ್ಲ ರೀ. ಇಲ್ಲಿ ನನಗೆ ಹೊಡೆದಿದ್ದ ರೀ ಅವನು. ಇಲ್ಲಿ ಭಾಳ ಸಲ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ರೀ. ಇಲ್ಲಿ ಯಾವುದೂ ಎಫ್.ಐ.ಆರ್ ಆಗಿಲ್ಲ ರೀ. ನಿನ್ನೆ ಬಂದು ನಾನು ಸೂಸೈಡ್ ಮಾಡ್ಕೋತೀನಿ ಅಂದಿದ್ದಕ್ಕೆ ಏನೋ ಮಾಡ್ಕೋತೀನಿ ಅಂದ್ರೆ ಮಾಡ್ಕೊಲಿಲ್ಲ ರೀ. ಅದನ್ನು ನೈಟ್ 10:00 ಮನೆಗೆ ಹೋಗೀನಿ ರೀ, 11 ಕುಂತು. ಯಾವ ಥರನೂ ನ್ಯಾಯ ಸಿಗ್ತಿಲ್ಲ ರೀ. ನೀವು ಇಲ್ಲಿಗೆ ಯಾಕೆ ಬರ್ತೀರಿ, ಎದಕ್ಕೆ ಬರ್ತೀರಿ ಅಂತ ಕೇಳ್ತಾರೆ ರೀ. ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಅದಾವ, ನಾವು ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಲ್ಲ, ಮತ್ತೆ ಎಲ್ಲಿ ಹೋಗ್ಬೇಕು ರೀ. ಈಗ ನನ್ನ ಗಂಡನಿಂದ ನನಗೆ ಟಾರ್ಚರ್ ಅದ. ಆ ಹುಡುಗಿ ಸಲುವಾಗಿ ನನಗೆ ಹೊಡಿತಾನೆ. ನನಗೆ ಮತ್ತೆ ನಂದು ಆಸ್ತಿ ತೊಗೊಂಡು ಬಾ ಅಂತ ಹೇಳ್ತಾನೆ. ನಿಂದೆಲ್ಲ ದುಡ್ಡು ತೊಗೊಂಡು ಬಾ, 10 ಲಕ್ಷ ದುಡ್ಡು ತೊಗೊಂಡು ಬಾ ನಿನ್ನ ಮನೆಯದು. ಎಲ್ಲಿಂದ ತರಬೇಕು ರೀ ನಾನು? ನನಗೆ ಯಾರಿದ್ದಾರೆ ರೀ? ಮನೆಯೇ ಬಿಟ್ಟು ಬಂದೀವಿ. ನಮ್ಮ ಪಪ್ಪ ಮಮ್ಮಿ 7 ವರ್ಷ ಆಯಿತು ಮಾತಾಡಲ್ಲ. ಎಲ್ಲಿ ಹೋಗಬೇಕು, ಯಾರಿಗೆ ಹೇಳ್ಕೋಬೇಕು ರೀ? ಕಾರಲ್ಲಿ ಕರ್ಕೊಂಡು ಹೋಗಿ ಕೊಡೋದು, ಗ್ಲಾಸ್ ಎಲ್ಲ ಏರ್ಸಿ ಹೊಡೆಯೋದು, ರೋಡಲ್ಲಿ ಹೊಡೆಯೋದು, ಸಿಕ್ಕಲ್ಲೇ ಹೊಡೆಯೋದು, ಮನಸ್ಸಿಗೆ ಬಂದಂತೆ ಹೊಡೆಯೋದು. ಸ್ವಲ್ಪನೂ ಮನುಷ್ಯತ್ವ ಇದೆ. ನಮ್ಮ ಹಸ್ಬೆಂಡ್ ರೀ ಮಡಿವಾಳಪ್ಪ ಅಮರಾವತಿ ಅಂತ್ರಿ, ಹಿಪ್ಪರಗ ಎಸ್ಸೆಂತವರು. ಅವರು ರಾಷ್ಟ್ರ ರಕ್ಷಣಾ ಪಡೆ ಅಂತ ಪುನೀತ್ ಕೆರೆಹಳ್ಳಿ ರೀ, ಅವ್ರದ್ದು ಅಧ್ಯಕ್ಷ ಆಗಿದ್ದಾನೆ ರೀ ಇವನು. ಅವರು ಇಲ್ಲಿ ಜಿಲ್ಲಾಧ್ಯಕ್ಷ ರೀ ಇವನು. ಅವ್ರದ್ದೇ ಸಂಘಟನೆ ಮಾಡ್ತೇನೆ. ಅದೇ ಸಂಘಟನೆ ಹೆಸರು ಇಟ್ಕೊಂಡೆ ಎಲ್ಲ ಹುಡುಗಿಯರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು, ನಿಮಗೆ ಮ್ಯಾರೇಜ್ ಆಗ್ತೀನಿ ಅಂತ ನಂಬಿಸೋದು, ನನ್ನ ಮ್ಯಾರೇಜ್ ಆಗಿಲ್ಲ ಅಂತ ಹೇಳೋದು, ಮತ್ತು ಜಾಬ್ ಮಾಡಿಸ್ತೀನಿ ಅಂತ ಹೇಳಿ ಅಮೌಂಟ್ ಇಸ್ಕೊಳ್ಳೋದು. ಜಾಬ್ ಮಾಡಿಸಲ್ರಿ, ಸುಮ್ಮನೆ ಅಮೌಂಟ್ ಇಸ್ಕೊಳ್ಳೋದು. ಮತ್ತು ಯಾವ್ಯಾವ ಹುಡುಗಿಯರು ಬರ್ತಾರೆ ಸಂಘಟನೆ ಹೆಸರು ಹೇಳ್ಕೊಂಡು ಇವ್ರು ಹೆಲ್ಪ್ ಮಾಡ್ತಾರಂತ ಆ ಹುಡುಗಿಯರಿಗೆಲ್ಲ ಯೂಸ್ ಮಾಡ್ಕೊಳ್ಳೋದು. ಅವ್ರ ಫೋಟೋಸ್ ವೀಡಿಯೋಸ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು, ಅವರಿಗೆ ಅಮೌಂಟ್ ಕೊಡು ಅಂತ. ಈ ಥರ ಎಲ್ಲ ಮಾಡ್ತಾನೆ ರೀ. ಮತ್ತು ಈ ಲೆಕ್ಕನೇ ಇಲ್ಲರಿ ಅದು ಪೊಲೀಸ್ ಸ್ಟೇಷನಲ್ಲಿ ಲ್ಯಾಪ್ಟಾಪ್ ಕೊಟ್ಟಿದ್ದೀನಿ ರೀ ನಾನು. ಅದು ಅಲ್ಲಿ ಅವ್ರು ಚೆಕ್ ಮಾಡ್ತೀನಿ ಅಂದಾರ ರೀ. ನನಗೊಂದು 3-4 ಜನದ ಬಗ್ಗೆ ಗೊತ್ತಾಗ್ಯದ್ರಿ. ಈಗ ಅದಕ್ಕಿಂತ ಮೊದಲು ಇನ್ನೂ ಭಾಳ ಅವರಿ. ಅವೆಲ್ಲ ಅವನು ಲ್ಯಾಪ್ಟಾಪಲ್ಲಿ ಏನೇನು ಮಾಡಿದ್ದಾನೆ, ಫೋಟೋಸ್ ವಿಡಿಯೋಸ್ ಎಲ್ಲನೂ ಇಟ್ಕೊಂಡಿದ್ದಾನೆ ರೀ ಅವನು. ಹಾಂ, ಕೊಟ್ಟಿದ್ದೀನಿ ರೀ. ಅಲ್ಲಿ ಅವ್ರು ಕೊಟ್ಟಿದ್ದಾರೆ ರೀ, ಅವರು ಹುಡುಗಿ. ಹಾಂ, ಅವಳಿಗೂ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ರೀ. ನನ್ನ ಮ್ಯಾರೇಜ್ ಆಗಿಲ್ಲ, ನಿನಗೆ ಮ್ಯಾರೇಜ್ ಆಗ್ತೀನಿ ಅಂತ ನಂಬ್ಸೇನೆ ರೀ ಅವ್ರಿಗೂ. ಈಗ ನನಗೆ ಎಲ್ಲಿ ನ್ಯಾಯ ಸಿಗ್ತಿಲ್ಲ ರೀ. ಎಲ್ಲಿ ಹೋದರು ನನಗೆ ನನ್ನ ಗಂಡ ಮತ್ತು ಅವ್ರ ಫ್ಯಾಮಿಲಿಯವ್ರು ಎಲ್ಲರೂ ಸೇರಿ ನಿನಗೆ ಇಡಲ್ಲ, ಸಾಯಿಸ್ತೀನಿ, ಜೀವ ಹೊಡಿತೀನಿ ಅಂತ ಅಂಜಿಸ್ತಿದ್ದಾರೆ. ಈಗ ನಾ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಪೊಲೀಸ್ ಸ್ಟೇಷನ್ದಾಗ ನ್ಯಾಯ ಸಿಗ್ತಿಲ್ಲ. ಅವ್ರು ಏನು ನೀವು ಮಾಡ್ಕೊಂಡಿರಿ, ನಮ್ಗೇನು ಹೇಳ್ತೀರಿ ಅಂತಾರೆ. ಮತ್ತೆ ಎಲ್ಲಿ ಹೋಗಿ ಹೇಳ್ಬೇಕು ರೀ? ನಮ್ಗೆ ಇದೊಂದು ಲಾಸ್ಟ್ ಆಪ್ಷನ್, ಇದೊಂದು ಪೊಲೀಸ್ ಸ್ಟೇಷನ್ ಅಂತ ಬಂದಿರ್ತೀವಿ. ಇಲ್ಲೇ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವೇನು ಮಾಡಬೇಕು? ಸುಸೈಡ್ ಮಾಡ್ಕೊಂಡು ಸಾಯ್ಬೇಕಾ? ಅಂಥ ಪರಿಸ್ಥಿತಿ ಬಂದಿದೆ ರೀ ಈಗ. ವಿದ್ಯಾಶ್ರೀ ರೀ. ಈಗ ನಮ್ಮ ಮಿಸ್ಸಸ್ಸರ ಬಗ್ಗೆ ಹೇಳ್ಬೇಕಾದ್ರೆ 2018ರಲ್ಲಿ ನಮ್ಮದು ಲವ್ ಮ್ಯಾರೇಜ್ ಆಗಿತ್ತು. 8 ವರ್ಷ ಹಿಂದ್ಗಡೆ ಮ್ಯಾರೇಜ್ ಆಗಿ ನಾವು ಕಲಬುರಗಿಯಲ್ಲಿ ವಾಸವಾಗಿರ್ತೇವೆ. ಇದೇ ಕೆಳಗೆ 4 ವರ್ಷದ ಕೆಳಗಡೆ ಸಚಿನ್ ಪಟ್ನಿ ಅನ್ನೋರ ಜೊತೆ ನಮ್ಮ ಮಿಸ್ಸಸ್ಸು ಅನೈತಿಕ ಸಂಬಂಧ ಹೊಂದಿ ಅವರ ಜೊತೆ 3 ತಿಂಗಳು ಬೆಂಗಳೂರಲ್ಲಿ ವಾಸವಾಗಿರ್ತಾರೆ.
ಅದಾದ ನಂತರ ಕ್ಷಮಿಸಿ ಎಂದು ಮತ್ತೆ ನನ್ನ ಹತ್ರ ಬಂದು ಇರ್ತಾರೆ. ಅವರಿಗೆ ಡೈವರ್ಸ್ ಕೊಡೋದ ಕಾರಣ ಈ ಅಂಬಿಕಾಳು ಅವಳಿಗೆ ಅವಳೇ ಪರಿಚಯ ಮಾಡಿಕೊಟ್ಟು ಅವಳಿಂದ ಈ ಥರ ಮಾಡಿಸಿ ಅವಳಿಗೆ ಬೆಂಗಳೂರಿಂದ ಕರೆಸಿ ಇದು ಇಬ್ಬರು ಕಲಿತು ಷಡ್ಯಂತ್ರ ರೂಪಿಸಿ ಇದರ ಹಿಂದ್ಗಡೆ ಕೆಲವರು ಅನೇಕ ಕೈವಾಡವಿದ್ದು ಇದರ ವಿರುದ್ಧ ನಾನು ಇವರ ವಿರುದ್ಧ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಡ್ತಾ ಇದ್ದೀನಿ. ಅಂಬಿಕಾ ಅವ್ರು ಹೇಳ್ತಾಳೆ ನನಗೆ ಬೆಂಗಳೂರಿಂದ ಕರೆಸಿದ್ದಾನೆ ಅಂತೇಳಿ. ನಾನು ಬೆಂಗಳೂರಿಂದ ಕರೆಸಿ ನನ್ನ ಕಾಲ್ ಹಿಸ್ಟ್ರಿ ತೆಗೀರಿ, ಯಾಕೆ ನಾನು ಫೋನೇ ಮಾಡಿಲ್ಲ. ಇನ್ನೊಂದು ಹೇಳ್ತಾಳೆ ನಾನು ಅವಳಿಗೆ ದುಡ್ಡು ಕೇಳಿದ್ದೀನಿ ಅಂತ ಹೇಳ್ತಾಳೆ. ನಾನೇ ಅವಳಿಗೆ ಸುಮಾರು ದುಡ್ಡು ಹಾಕಿದ್ದೀನಿ, 50,000 ಹಾಕಿದ್ದೀನಿ, 60,000 ಹಾಕಿದ್ದೀನಿ, ದುಡ್ಡು ಹಾಕಿದ್ದೀನಿ. ಇದು ಇವರು ಮಾಡ್ತಾ ಇರೋದು ನನ್ನ ಹೆಸರಿಗೆ ಕಪ್ಪು ಚುಕ್ಕೆ ತರಬೇಕು, ಷಡ್ಯಂತ್ರ ರೂಪಿಸಿ ಮಾಡ್ತಾ ಇದ್ದಾರೆ. ಇದರ ಹಿಂದ್ಗಡೆ ಅನೇಕ ಕೈವಾಡಗಳಿದೆ. ಇದರ ವಿರುದ್ಧವಾಗಿ ನಾನು ಸ್ಟೇಷನಲ್ಲಿ ಕೂಡ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ನಾಳೆನೂ ಕೂಡ ಇದರ ಬಗ್ಗೆ ಕೂಲಂಕುಷವಾಗಿ ಪತ್ರಿಕಾಗೋಷ್ಠಿ ಮಾಡ್ತೀನಿ. ನಮ್ಮ ಕಲಬುರಗಿ ಪ್ರತಿನಿಧಿ ಬಜರಂಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಜರಂಗಿ, ಸಮಾಜದಲ್ಲಿ ಯಾರಿಗಾದರೂ ಅನ್ಯಾಯ ಆದರೆ ಅವರಿಗೆ ನ್ಯಾಯವನ್ನು ಕೊಡಿಸೋದಕ್ಕೋಸ್ಕರ ಹೋರಾಟ ಮಾಡಬೇಕಾದಂತಹ ವ್ಯಕ್ತಿ ತನ್ನ ಹೆಂಡತಿಗೇನೆ ಅನ್ಯಾಯ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆಕೆಯ ವಿರುದ್ಧ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾನೆ. ಏನಿದ್ರ ಸತ್ಯಾಸತ್ಯತೆ ಬಜರಂಗಿ? ನವೀನ್, ನಿಜಕ್ಕೂ ಕೂಡ ತಾವು ಹೇಳಿದಂತೆ ಹೋರಾಟಗಾರರು ಅಂತಂದ್ರೆ ಅನ್ಯಾಯಕ್ಕೊಳಗಾದವರು, ತುಳಿತಕ್ಕೊಳಗಾದವರ ನ್ಯಾಯ ಕೊಡಿಸೋದಕ್ಕಾಗಿ ಅವರ ಬೆನ್ನೆಲುಬಾಗಿ ನಿಲ್ಬೇಕಾಗಿತ್ತು. ಆದ್ರೆ ಇಲ್ಲಿ ಕೇಳಿ ಬರ್ತಾ ಇರುವಂತ ಆರೋಪ ಅಂದ್ರೆ ಕಲಬುರಗಿಯ ಹೋರಾಟಗಾರ ಅಂದ್ರೆ ಮಡಿವಾಳಪ್ಪ ಅಮರಾವತಿ ಅನ್ನುವಂತ ಏನು ಹೋರಾಟಗಾರ ಇದೆ, ಈತನ ಮೇಲೆ ಲವಿ ಡವಿ ಜೊತೆಗೆ ಬಜರಂಗಿ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಈಗ ನಮ್ಮ ಜೊತೆ ಮಡಿವಾಳಪ್ಪ ಅಮರಾವತಿ ಅವರ ಪತ್ನಿಯೇ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ರೀ ಸರ್. ಮೇಡಮ್, ಮೊದಲಿಗೆ ನಿಮಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ನೀವೇ ವಿವರಿಸೋದಾದ್ರೆ? ಹಸ್ಬೆಂಡಿಂದ ತುಂಬಾ ಟಾರ್ಚರ್ ಇದೆ ರೀ ಸರ್ ನಂದು. ಯಾವಾಗಿಂದ ಮೇಡಮ್? ಅವರು ಒಂದು 7 ವರ್ಷ ಆಯ್ತ್ರಿ ಸರ್ ನಮ್ದು ಮ್ಯಾರೇಜ್ ಆಗಿ 7 years. ಹಾ, ತುಂಬಾ ಟಾರ್ಚರ್ ಮಾಡ್ತಾನ್ರಿ. ಇವಾಗ ಬೆಂಗಳೂರು ಪುನೀತ್ ಕೆರೆಹಳ್ಳಿ ಅಂತ ಹೇಳಿ ಅವ್ರದ್ದು ರಾಷ್ಟ್ರ ರಕ್ಷಣಾ ಪಡೆ ಅಂತ ಹೇಳಿ ಸಂಘಟನೆ ಮಾಡ್ತಿದ್ದ. ಇಲ್ಲಿ ಕಲಬುರಗಿ ಜಿಲ್ಲೆ ಅಧ್ಯಕ್ಷ ಇದ್ದ ಇವನು. ಅದು ಸಂಘಟನೆ ಇಟ್ಕೊಂಡು ಇವನ ಹತ್ರ ಸಹಾಯ ಕೇಳ್ಕೊಂಡ್ ಬಂದ ಹುಡುಗಿಯರಿಗೆಲ್ಲ ನನ್ ಮ್ಯಾರೇಜ್ ಆಗಿಲ್ಲ, ನಿನ್ಗೆ ಮ್ಯಾರೇಜ್ ಆಗ್ತೀನಿ ಹಂಗೆಲ್ಲ ಹೇಳಿ ನಂಬಿಸಿ ಅವರಿಗೆಲ್ಲ ಯೂಸ್ ಮಾಡಿ ಅವ್ರಿಗೆ ಜಾಬ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅವರಿಗೆಲ್ಲ ನಂಬಿಸಿ ಮೋಸ ಮಾಡಿದಾನ್ರಿ ಅವರಿಗೂ. ಎಷ್ಟು ಜನಕ್ಕೆ ಈ ತರ ಮೋಸ ಮಾಡಿದಾರಂತೆ ಮೇಡಮ್? ಒಂದು 3-4 ಜನ ಹುಡುಗಿಯರಿಗೆ ಮೋಸ ಮಾಡಿದಾನ್ರಿ. ಅದು ಬಿಟ್ಟು ಇನ್ನೂ ಜಾಸ್ತಿ ಇದೆ ರೀ ಅವಂದು. ಇನ್ನು ಲೆಕ್ಕನೇ ಇಲ್ಲ ರೀ ಸರ್. ಒಂದು ಸಂಘಟನೆ ಯಾವಾಗ ಆ ಫೀಲ್ಡಿಗೆ ಇಳಿದಿದ್ದಾನ ಅವಾಗಿನಿಂದ ಅದೇ ಸ್ಟಾರ್ಟ್ ರೀ ಅವಂದು. ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ತರ ಮೋಸ ಮಾಡ್ತಾ ಇದಾರೆ ನಿಮ್ಮ ಗಂಡ ಅನ್ನೋದು? ನನಗಿದು ಮೊದಲೆಲ್ಲ ಗೊತ್ತಿತ್ರಿ ಸರ್ ನನಗ್ರಿ. ನಾನು ಅಷ್ಟು ಹೇಳಿದ್ದೆ, ನಾನು ಅದೆಲ್ಲ ಬಿಟ್ಬಿಡಪ್ಪ ಚೆನ್ನಾಗಿರು ಅಂತ ಹೇಳಿದ್ದೆ ರೀ. ಕೇಳಿಲ್ಲ ಅವನು. ಮತ್ತೆ ಈಗ ರೀಸೆಂಟ್ಲಿ ಒಂದು ಹುಡುಗಿ ಸಿಗ್ಬಿದ್ದ ಅವನು. ಆ ಹುಡುಗಿ ಹತ್ರ ನನ್ ಮ್ಯಾರೇಜ್ ಆಗಿಲ್ಲ, ನಿನ್ಗೆ ಮ್ಯಾರೇಜ್ ಆಗ್ತೀನಿ ಅಂತ ನಂಬಿಸಿದ್ದ ಅವಳಿಗೆ, ಅವ್ರ ಮನೆಯವ್ರಿಗೆ. ಆಮೇಲೆ ಆ ಹುಡುಗಿ ನಂಬರ್ ತಗೊಂಡ್ ನಾನ್ ಮಾತಾಡ್ದೆ, ನಮ್ದು ಲವ್ ಮ್ಯಾರೇಜ್ ಆಗಿದೆ, ನಮ್ ಮಗನು ಇದಾನ, ನಮ್ ಲೈಫಲ್ಲಿ ಬರಬೇಡ ಅಂತ ಹೇಳ್ದೆ. ಅವಾಗ ಆ ಹುಡುಗಿ ಬಂದು ನನ್ಗೆ ಮೋಸ ಮಾಡಿದ್ದೀನಿ, ನೀನು ಮ್ಯಾರೇಜ್ ಆದ್ರೂ ಆಗಿಲ್ಲ ಅಂತ ಹೇಳಿದೀಯಾ, ಲವ್ ಮ್ಯಾರೇಜ್ ಬೇರೆ ಆಗಿದೆಯಾ ಅಂತ ಹೇಳಿ ಅವಳು ಬಂದು ಇಲ್ಲಿ ಗುಲ್ಬರ್ಗದಲ್ಲಿ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾಳ್ರಿ, FIR ಮಾಡಿ ಹೋಗಿದ್ದಾಳ್ರಿ. ನೀವು ನಿಮ್ಮ ಗಂಡನ ವಿರುದ್ಧ ಯಾವುದೇ ರೀತಿ ಕಂಪ್ಲೇಂಟ್ ಕೊಟ್ಟಿಲ್ಲ ಈ ಕೇಸಲ್ಲಿ? ನಾನು ಕೊಟ್ಟಿದ್ದೀನಿ ಸರ್. ನನಗೂ ಟಾರ್ಚರ್ ಮಾಡಿದಾನ್ರಿ ಅವನು, ತುಂಬಾನೇ ಟಾರ್ಚರ್ ಮಾಡಿದ್ದಾರೆ. ನಿಮ್ಗೆ ಏನಂತ ಕಿರುಕುಳ ಕೊಟ್ಟಿರೋದವರು? ಅಂದ್ರೆ ನೀನ್ ಬೇಕಾಗಿಲ್ಲ, ನೀನ್ ಡಿವೋರ್ಸ್ ಕೊಡ್ತೀನಿ, ಆ ಹುಡುಗಿನೇ ಮ್ಯಾರೇಜ್ ಆಗ್ತೀನಿ, ನೀನ್ ನನ್ನ ಮನೇಲಿ ಇರಬೇಡ, ಡ್ರಿಂಕ್ಸ್ ಮಾಡಿ ಬಂದು ಹೊಡೆಯೋದು ಅದು ಆ ತರ ಎಲ್ಲ ಮಾಡಿದಾನ್ರಿ. ನಾನು FIR ಮಾಡಿದ್ದೀನ್ರಿ. ಮಡಿವಾಳಪ್ಪ ನಿಮಗೆ ಪರಿಚಯ ಆಗಿದ್ದು ಹೇಗೆ? ಮಡಿವಾಳಪ್ಪ ನಮ್ದು ಒಂದೇ ಊರ್ರಿ ಸರ್. ಒಂದೇ ಊರವರು? ಒಂದೇ ಊರು. ಮೊದಲಿಂದಾನೇ ಪರಿಚಯ ಇತ್ತು ನಿಮಗೆ? ಮೊದಲಿಂದಾನೇ ಪರಿಚಯ ಇತ್ತು. ಲವ್ ಮ್ಯಾರೇಜ್ ಆಗಿದ್ವಿ. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಒಪ್ಕೊಂಡಿರ್ಲಿಲ್ಲ. ಇವಾಗ್ಲೂ ಮಾತಾಡಲ್ಲ, 7 ವರ್ಷ ಆಯ್ತು. ಯಾರು ಮಾತಾಡಲ್ಲ. ಹಂಗಾಗಿ ಯಾವ್ದು ಸಪೋರ್ಟ್ನು ಇಲ್ಲ ಇವಳಿಗೆ, ಏನ್ ಮಾಡಿದ್ರು ನಡೆಯುತ್ತೆ ಅಂತ ಆತರ ಮಾಡ್ತಿದ್ದಾನೆ. ಇನ್ನೊಂದು ಸಂಘಟನೆ ಹೆಸರಿಟ್ಕೊಂಡು ಯೂಸ್ ಮಾಡ್ಕೋತಿದ್ದಾನ್ರಿ. ಯಾವ ಹುಡುಗಿ ಬಂದ್ರೆ ಅವ್ರಿಗೆ ಸಿಕ್ ಹುಡುಗಿಯರ ಜೊತೆಗೆಲ್ಲ ಅವರಿಗೆಲ್ಲ ಮೋಸ ಮಾಡೋದು, ಹಾಳು ಮಾಡೋದು, ಈ ತರ ಮಾಡ್ತಿದ್ದಾನ್ರಿ. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಪೊಲೀಸರು ಏನಾರ ಕ್ರಮ ಕೈಗೊಂಡಿದ್ದಾರಾ? ಇವಾಗೆಲ್ಲ FIR ತಗೊಂಡಿದಾರಿ ಸರ್ ನಂದು. ಆ ಹುಡುಗಿನೂ FIR ಮಾಡಿದಾಳ್ರಿ ಸರ್, ಅವಳದು ಬೇರೆ ಆಗಿದೆ. ಇವನಿಗೆಲ್ಲ ಹೊಡೆದು ಅದು FIR ಎಲ್ಲ ಮಾಡ್ಕೊಂಡಿದ್ದಾರೆ ಸರ್ ಅವರು. ಓಕೆ ಮೇಡಮ್, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಓಕೆ ರೀ ಸರ್, ಥ್ಯಾಂಕ್ಸ್ ರೀ.